ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಯಾವ ವಿಚಾರದಲ್ಲಿ ಬರ್ತಾ ಇದ್ದೀನಿ ಅಂತಂದರೆ, ಒಂದು ಒಳ್ಳೆಯ ವಿಚಾರ ಏನಂದರೆ, ಹಿರಿಯರು ಅಂದರೆ ನಾವು ತುಂಬ ಗೌರವ ಕೊಡ್ತೀವಿ, ತುಂಬ ಪ್ರೀತಿ ಮಾಡ್ತೀವಿ. ಎಲ್ಲವೂ ಅವರಿಂದನೇ ಆಯಿತಾ. ಹಿರಿಯವರಿಗೆ ನಾವೇನೇ ಕೆಲಸ ಮಾಡಬೇಕಾದ್ರೆ ನಾವು ಹಿರಿಯವರಿಗೆ ಫಸ್ಟ್ ಹೇಳ್ತೀವಿ. ಏನೇ ಒಂದು ಮನೆ ಕಟ್ಟಬೇಕಾಗಲಿ ಅಥವಾ ಆಚೆ ಹೊರಗಡೆ ಹೋಗಿ ಬರಬೇಕಾಗಲಿ, ಮತ್ತು ಬೇರೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ರೆ ಅದನ್ನು ಅವ್ರ ಹತ್ರ ಶೇರ್ ಮಾಡಿ ಅವರ ಆಶೀರ್ವಾದ ತೊಗೊಂಡು ನಾವು ಮುಂದೆ ಹೋಗ್ತೀವಲ್ಲ ಫ್ರೆಂಡ್ಸ್. ಆದರೆ ಈಗೇನಾಗಿದೆ ಜಗತ್ತು ಅಂದರೆ, ಅವ್ರದ್ದೇ ಒಂದು ಲೋಕ ಕಟ್ಕೊಂಬಿಟ್ಟಿದ್ದಾರೆ. ಸಣ್ಣ ಮಕ್ಕಳಿಂದ ನಾವು ಬೆಳೆಸೋ ರೀತಿ ಇದೆಯಲ್ಲ, ಅದು ಜೀವನದಲ್ಲಿ ಒಂದು ಪಾಠನ ಕಲಿಸೋವಂಥದ್ದು ಆಗಬೇಕು. ಅದು ಹೇಗೆ ಅಂದರೆ, ನಾವು ಸಣ್ಣ ಮಕ್ಕಳಿಂದ ಒಂದು ಸ್ವಲ್ಪ ಪಾಠಗಳನ್ನು ಹೇಳ್ತಾ ಬರಬೇಕು. ಅದೇನೂ ಅಲ್ಲ, ಚಿಕ್ಕ ಚಿಕ್ಕ ನೀತಿ ಕಥೆಗಳು, ಗರುಡ ಪುರಾಣ, ಮಹಾಭಾರತ ಮತ್ತು ಈ ರಾಮಾಯಣದ ಬಗ್ಗೆ ತುಣುಕು ತುಣುಕು ಕಥೆಗಳನ್ನು ಹೇಳ್ಕೊಳ್ತಾ ಮಕ್ಕಳಿಗೆ ಬೆಳೆಸ್ಕೊಂಡು ಬರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅವ್ರ ದಾರಿಲಿ ಯಾವುದೇ ಅಡೆತಡೆಗಳು ಬಂದರೂ ಎದುರಿಸೋ ಶಕ್ತಿ ಅವ್ರು ಕಳ್ಕೊತಾರೆ. ಹೇಗೆ ಅಂತಂದರೆ, ಈ ಒಂದು ಧೈರ್ಯದಾಗಲಿ, ಒಂದು ವಿದ್ಯೆದಾಗಲಿ, ಒಂದು ಸಾಹಸದ ಬಗ್ಗೆ ಆಗಲಿ, ಮತ್ತು ಒಂದು ಗುರಿ ಮುಟ್ಟುವಂಥ ನೀತಿ ಕಥೆಗಳಾಗಲಿ, ಇದೆಲ್ಲನೂ ತಾಯಿ ತಂದೆಯರು ಚಿಕ್ಕಂದಿನಿಂದಲೇ ಅವ್ರಿಗೆ ಹೇಳ್ಕೊಳ್ತಾ ಬಂದರೆ ಅವರು ಕೆಟ್ಟ ದಾರಿನ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಒಳ್ಳೆ ದಾರಿನ ಅಳವಡಿಸ್ಕೋತಾರೆ ಫ್ರೆಂಡ್ಸ್. ಹೇಗೆ ಅಂತಂದರೆ, ಗರುಡ ಪುರಾಣದಲ್ಲಿ ಸುಮಾರು ಕಥೆಗಳಿದ್ದಾವೆ. ಅದನ್ನು ಅವ್ರ ಹತ್ರ ಹೇಳ್ಕೊಬೋದು. ಹಿರಿಯವ್ರನ್ನ ಯಾವತ್ತೂ ಪ್ರೀತಿಸಬೇಕು, ಗೌರವಿಸಬೇಕು. ಮತ್ತು ಈಗಿನ ಕಾಲದ ಮಕ್ಕಳು ಯಾರನ್ನೂ ದೊಡ್ಡವ್ರಿಗೆ ಪ್ರೀತಿ, ಗೌರವ, ವಿಶ್ವಾಸ ಏನೂ ಕೊಡ್ತಾಯಿಲ್ಲ. ಏಕೆ ಅಂದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಯಾರೇ ಆಗಲಿ, ಪೇರೆಂಟ್ಸೇ ಆಗಲಿ, ಮತ್ತೊಬ್ಬರೇ ಆಗಲಿ, ಅವ್ರಿಗೆ ಒಳ್ಳೆಯದನ್ನು ತುಂಬ್ತಾ ಇಲ್ಲ. ಬರೀ ಎಂಟರ್ಟೈನ್ಮೆಂಟ್ ಇರಲಿ, ಅದು ಒಂದು ಪಾರ್ಟ್ ಆಫ್ ದ ಲೈಫ್ ಅದು ಇರಬೇಕು. ಆದರೆ ಅದು ಅನ್ಲಿಮಿಟೆಡ್ ಆಗಿ ಅದೇ ಹೋಗ್ತಾ ಇದ್ದರೆ ಕೆಟ್ಟ ಕೆಟ್ಟ ಕೃತ್ಯಗಳಿಗೆ ಅವ್ರ ಮನಸ್ಸು ಆಕರ್ಷಿಸುತ್ತೆ ಫ್ರೆಂಡ್. ಹಾಗಾಗಿ ದಯಮಾಡಿ ಅದಕ್ಕೆಲ್ಲನೂ ನೀವು ಆಶ್ವಾಸನೆ ಕೊಡ್ದಂಗೆ ಚಿಕ್ಕಂದಿನಿಂದಲೇ ತಯಾರು ಮಾಡಬೇಕು ಮಕ್ಕಳನ್ನ. ಹೇಗೆ ಅಂದರೆ, ಚಿಕ್ಕ ಚಿಕ್ಕ ಕಥೆಗಳನ್ನ ಹೇಳಿ, ನೀತಿ ಕಥೆಗಳು, ಗರುಡ ಪುರಾಣದ ಬಗ್ಗೆ ಅದರಲ್ಲಾಗೋ ನೀತಿ ಕಥೆಗಳನ್ನು ಮಾತ್ರ ಆರಿಸ್ಕೊಂಡು ಅವರಿಗೆ ಸ್ವಲ್ಪ ಸ್ವಲ್ಪ ತುಣುಕಾಗಿ ಮಾಡಿಕೊಂಡು ನೀವು ನಿಮ್ಮದೇ ಒಂದು ಧಾಟೀಲಿ ಅವ್ರಿಗೆ ಹೇಳ್ಕೊಳ್ತಾ ಬಂದರೆ ಅವರು ನಿಜವಾಗಲೂ ಒಳ್ಳೆ ದಾರಿಗೆ ಬರ್ತಾರೆ. ಹಾಗೆ ಒಳ್ಳೆ ದಾರಿಲಿ ಬರೋದರಿಂದ ದೇಶಕ್ಕೂ ಮತ್ತು ಮನೆಗೂ ಒಳ್ಳೆ ಮಕ್ಕಳಾಗ್ತಾರೆ, ಮತ್ತು ನಾಡಿಗೆ ಕೀರ್ತಿ ತರ್ತಾರೆ, ಮನೆಗೂ ಕೀರ್ತಿ ತರ್ತಾರೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾವೇನು ಮಾಡಬೇಕು, ಚಿಕ್ಕಂದಿನಿಂದಲೇ ಅವರಿಗೆ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಹಳೆಯ ಒಂದು ಜಾಡಿನ ಸೊಗಡನ್ನು ಅವರಿಗೆ ಹಂಚ್ಕೊಳ್ಬೇಕು. ಆಗ ಅವರಿಗೆ ಒಂದು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ. ಏನು ಹೇಳ್ತೀರಾ ಫ್ರೆಂಡ್ಸ್? ಅದಕ್ಕೋಸ್ಕರ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದ ಒಳ್ಳೆಯದನ್ನೇ ಹೇಳ್ತಾ ಬರಬೇಕು. ಆಗ ಅವರು ಆದಷ್ಟು ಒಳ್ಳೆಯದನ್ನೇ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಮೇಲೆ ಬರೋಕ್ಕೆ, ಗುರಿಯನ್ನು ಸಾಧಿಸೋದಕ್ಕೆ ಒಂದು ಅನುಕೂಲದ ಮೆಟ್ಟಲು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವೇನು ಹೇಳ್ತೀರಾ? ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚೆಚ್ಚು ಮಕ್ಕಳಿಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ ಫ್ರೆಂಡ್ಸ್. ಏಕೆಂದರೆ ಅವರು ನಮ್ಮ ಮನೆ ಮಕ್ಕಳಿದ್ದಂಗೆ. ದೇಶದಲ್ಲಿ ಒಬ್ಬ ಕಳ್ಳ ಇದ್ದರೆ ಅವ್ರನ್ನ ಫಾಲೋ ಮಾಡೋರು 100 ಜನ ಆಗ್ತಾರೆ. ಅದು ಬೇಡ, ಒಬ್ಬ ಒಳ್ಳೆಯವನಿದ್ದರೆ ಅವನ್ನ ಫಾಲೋ ಮಾಡೋರು 1000 ಜನ ಆಗಬೇಕು ಅನ್ನೋ ಆಸೆ, ಉದ್ದೇಶ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.